ಕೀರ್ತನೆ 66:12 ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದ್ದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದೆ ಎಂದು ಬರೆಯಲ್ಪಟ್ಟಿದೆ. ಕೆಲವು ಸಮಯದಲ್ಲಿ ಕೆಲವು ಮನುಷ್ಯರ ಮೂಲಕ ನಮಗೆ ತೊಂದರೆ ಆಗುವಂತೆ ದೇವರು ಅನುಮತಿಸ್ತಾನೆ. ಅದಾದದು ಕೆಲಸದ ಸ್ಥಳದಲ್ಲಾಗಿರಬಹುದು, ನಮ್ಮ ಕುಟುಂಬದೊಳಗಾಗಿರಬಹುದು, ನಮ್ಮ ನೆರೆಹೊರೆಯವರ ಮುಖಾಂತರವಾಗಿರಬಹುದು, ನಮ್ಮ ಒಡ ಹುಟ್ಟಿದವರಿಂದಾಗಿರಬಹುದು, ನಮ್ಮ ಸಹ ವಿಶ್ವಾಸಿಗಳಿಂದಾಗಿರಬಹುದು. ನಾವು ಉಪದ್ರವಕ್ಕೀಡಾಗುವಂತೆ, ನಮಗೆ ಕೋಪ ಬರಿಸುವಂಥ ರೀತಿಯಲ್ಲಿ, ದೇವರ ಮೇಲೆ ನಾವಿಟ್ಟಿರುವ ನಂಬಿಕೆ ಕಳಕೊಳ್ಳುವ ರೀತಿಯಲ್ಲಿ, ಅಪಹಾಸ್ಯಕ್ಕೆ ಕಾರಣರಾಗುವ ರೀತಿಯಲ್ಲಿ ಕೆಲವು ಮನುಷ್ಯರು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಬೇಸರ ಪಡಬೇಡಿರಿ. ರಾಜನಾದ ಸೌಲನು ಉಪದ್ರವ ಪಡಿಸದಿರುತ್ತಿದ್ದರೆ ದಾವೀದನು ಉನ್ನತ ಸ್ಥಿತಿಗೆ ಬರಲಾಗುತ್ತಿರಲಿಲ್ಲ. ಸ್ವಂತ ಸಹೋದರರೇ ತನಗೆ ವಿರೋಧವಾಗಿ ಎದ್ದೇಳದಿರುತ್ತಿದ್ದರೆ ಅಲ್ಲಿ ಯೋಸೇಫನಿಗೆ ಒಳ್ಳೆಯ ಉನ್ನತವಾದ ಜೀವಿತ ಸಿಗುತ್ತಿರಲಿಲ್ಲವಾಗಿತ್ತು. ಪೆನಿನ್ನಳು ಇಲ್ಲದಿರುತ್ತಿದ್ದರೆ ಹನ್ನಳಿಗೆ ಮಗುವಿನ ಭಾಗ ಇರುತ್ತಿರಲಿಲ್ಲವಾಗಿತ್ತು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೂಡ ನಿಮಗೆ ವಿರೋಧವಾಗಿ ಮನುಷ್ಯರು ಬಂದರೆ ಅದು ದೇವರ ಅವರನ್ನು ಅನುಮತಿಸುವುದೆಂದು ತಿಳಿದು ದೇವರಿಗೆ ಸ್ತೋತ್ರ ಮಾಡಿರಿ. ಅವರಿಂದಲೇ ನೀವು ಉನ್ನತ ಸ್ಥಿತಿಗೆ ಬರುವುದೆಂದು ನೀವು ತಿಳಿದುಕೊಳ್ಳಿ. ನಮ್ಮನ್ನು ನಿಂದಿಸುವವರಿಗಾಗಿ, ನಮ್ಮನ್ನು ಅವಮಾನಪಡಿಸುವವರಿಗಾಗಿ ನಾವು ದೇವರನ್ನು ಸ್ತೋತ್ರ ಮಾಡುವವರಾಗಿರಬೇಕು. ಯಾಕಂದರೆ ಅವರಿಂದಲೇ ನಾವು ಪರಲೋಕದಲ್ಲಿ ನಮಗೆ ಸಿಗುವ ಜೀವ ಕಿರೀಟಕ್ಕೆ ಅವರೇ ಕಾರಣಕರ್ತರಾಗಿರುತ್ತಾರೆ. ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು ಎಂದು ವಾಕ್ಯ ಹೇಳುತ್ತದೆ. ಸಮುದ್ರದ ಮಧ್ಯೆ ನಾವು ಬಿದ್ದರೆ ಈಜಿ ದಡಕ್ಕೆ ಬರಲು ಸಾಧ್ಯವೋ? ಹಾಗೆಯೇ ಬೆಂಕಿಯೊಳಗೆ ಬಿದ್ದರೆ ಜೀವದಿಂದೆದ್ದು ಬರಲು ಸಾಧ್ಯವೋ? ಆದರೆ ಅದು ಯೇಸುಕ್ರಿಸ್ತನನ್ನು ನಂಬುವವರಿಂದ ಮಾತ್ರ ಸಾಧ್ಯ. ವಾಕ್ಯದಲ್ಲಿ ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದಿ ಎಂದು. ಪ್ರಿಯರೇ, ಯೆಶಾಯ 43:2 ಓದುವ ಹಾಗೆ, ಜಲರಾಶಿಯಲ್ಲಿ ನಾನು ನಿನ್ನ ಸಂಗಡ ಇರುವೆನು, ಬೆಂಕಿಯಲ್ಲಿ ನಡೆಯುವಾಗ ನೀನು ದಹಿಸದಂತೆ ಸೃಷ್ಟಿಕರ್ತನಾದ ದೇವರು ನಿನ್ನೊಂದಿಗಿದ್ದು ನಿನ್ನನ್ನು ಸುಸ್ಥಿತಿಗೆ ತರುವನು.